ನೀವು ನೋಡ್ತಾ ಇದ್ದೀರಾ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ಟಾಕ್ಸಿಕ್ ಹಬ್ಬಕ್ಕೆ ದಿನಗಣನೆ ಆರಂಭ ಆಗಿದೆ. ಸೊ ಮೇನ್ ಥಿಯೇಟರ್ ಸಂತೋಷ ಥಿಯೇಟರ್ ಅಲ್ಲಿ ಯಾವ ರೀತಿಯಾಗಿ ಸಿದ್ಧತೆಗಳು ನಡೀತಾ ಇದೆ. ಸೊ ಅದಾದ್ಮೇಲೆ ಬುಕಿಂಗ್ ವಿಚಾರಕ್ಕೆ ಬಂದ್ರೆ, ಸೊ 4th ಸಿನಿಮಾ ಇಲ್ಲಿ ಯಶ್ ಅವ್ರದ್ದು ರಿಲೀಸ್ ಆಗ್ತಾ ಇರೋದು. ಈ ಹಿಂದೆ ಯಾವ ರೀತಿಯಾಗಿ ಹೌಸ್ಫುಲ್ ಆಗಿತ್ತು, ಈ ಟಾಕ್ಸಿಕ್ ಸಿನಿಮಾ ಯಾವ ರೀತಿಯಾಗಿ ಪ್ಲಾನಿಂಗ್ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ 2 ಶೋ ಕೂಡ ಕಂಪ್ಲೀಟ್ ಆಗಿ ಬುಕಿಂಗ್ ಆಗಿದೆ. ಹೆಚ್ಚಿನ ಮಾಹಿತಿಯನ್ನ ಕೊಡೋದಕ್ಕೆ ಸಂತೋಷ್ ಥಿಯೇಟರ್ನ ಸಿಬ್ಬಂದಿ ಆದಂತಹ ಸಂತೋಷ್ ಅವ್ರು ನನ್ನ ಜೊತೆಗಿದ್ದಾರೆ. ಸೊ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಎಷ್ಟು ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ ಸರ್ ಟಾಕ್ಸಿಕ್ ಆಗಿ. ಆಲ್ರೆಡಿ 2 ಶೋ ಕಂಪ್ಲೀಟ್ ಆಗಿ ಹೌಸ್ಫುಲ್ ಆಗಿರುವಂತದ್ದು, ನೆನ್ನೆ ಮಿಡ್ ನೈಟ್ ಟಿಕೆಟ್ ಬಿಟ್ಟಿರುವಂತದ್ದು. ಸೊ ಅಪ್ಡೇಟ್ಸ್ ಕೊಡೋದಾದ್ರೆ ಸರ್, ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗೋದಾದ್ರೆ. 2 ಶೋ ಆಲ್ರೆಡಿ ಫುಲ್ ಆಗಿದೆ ಮೇಡಮ್. ಇನ್ನು 4 ಶೋ ಇದೆ. 4 ಶೋ ಇನ್ನು ಈದ್ ಮಿಲಾದಿಂದ ಗೌರ್ಮೆಂಟ್ ಹಾಲಿಡೇದಿಂದ 4 ಶೋನು ಆಗುತ್ತೆ. ಹೌದು. ನೀವು ಹಿಂದೆ ಅಂದ್ರೆ ಯಶ್ ಮೂವೀಸ್ ಬಂದಾಗಿಂದನೂ ಕೂಡ ನೀವು ಇಲ್ಲೇ ಇದ್ದೀರಾ ಸರ್. ಸೊ ಹಿಂದೆ ಈಗ 4th ಸಿನಿಮಾ ಎಷ್ಟು ಐ ಥಿಂಕ್ 4th ಅಂದ್ರೆ ಒಂದು ರಾಮಾಚಾರಿ, ಒಂದು ಮಾಸ್ಟರ್ ಪೀಸ್, ಒಂದು ಗೂಗ್ಲಿ ಬಂತು. ಮಾಸ್ಟರ್ ರಾಮಾಚಾರಿ ಬಂದು 100 ಡೇಸ್ ಪಿಕ್ಚರ್, ಇದು ಬಂದು 50 ಡೇಸ್. ಇದು ಮಾಸ್ಟರ್ ಪೀಸ್ 3 ಪಿಕ್ಚರ್ನು ಟಾಪ್ ಆಗಿ ಹೋಗಿದೆ ಅವ್ರದ್ದು. ಇಲ್ಲಿ ಲಕ್ಕಿ ಥಿಯೇಟರ್ ಇದು ತುಂಬಾ ಚೆನ್ನಾಗಿ ಓಡಿದೆ ಅವ್ರದ್ದು. ಲಕ್ಕಿ ಥಿಯೇಟರ್ ಅವ್ರಿಗೆ ಈ ಥಿಯೇಟರ್ ಲಕ್ಕಿ. ಸಂತೋಷ್ ಥಿಯೇಟರ್ ಲಕ್ಕಿ ಥಿಯೇಟರ್. ಹೌದು. ಓಕೆ. ಸೊ ಅಂದ್ರೆ ಹಿಂದಿನ ಸಿನಿಮಾ ಕಂಪೇರ್ ಮಾಡಿ ಹೇಳ್ತಾ ಇದ್ದೀರಾ? ಹೌದು, ನಾವು ಹಿಂದಿನ ಸಿನಿಮಾ ಕಂಪೇರ್ ಮಾಡಿ ಹೇಳ್ತಾ ಇದೀವಿ. ಇದು 4ನೇ ಸಿನಿಮಾ ಅವ್ರದ್ದು ಸಂತೋಷ್ ಥಿಯೇಟರ್ಗೆ. ಇದೇ ಮೇನ್ ಥಿಯೇಟರ್ ಇವತ್ತು. ಮಿಕ್ಕಿ ಥಿಯೇಟರ್ ಬೇರೆ ಪಿಕ್ಚರ್ ಇದೆ, ಅವ್ರು ಬೇರೆ ಥಿಯೇಟರ್ ಕಪಾಲಿ, ನರ್ತಕಿ ಎಲ್ಲ ಹೋಗಿ KGF ಎಲ್ಲ ಚೆನ್ನಾಗಿ ಓಡಿದೆ ಅವ್ರದ್ದು. ಓಕೆ ಸರ್. ಆಮೇಲೆ ಈಗ ಸಿನಿಮಾ ಫಸ್ಟ್ ಶೋ ಅಂತ ಹೇಳಿದ್ರೆ ಒಂದಷ್ಟು ಸಿದ್ಧತೆಗಳು ಮಾಡ್ಕೊಳ್ಬೇಕಾಗತ್ತೆ, ಮತ್ತೆ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ. ಸೊ ಆ ಪ್ಲಾನಿಂಗ್ಸ್ ಸಿದ್ಧತೆಗಳೆಲ್ಲ ಹೇಗೆ ನಡೀತಾ ಇದೆ ಸರ್? ಪ್ಲಾನಿಂಗ್ ಸಿದ್ಧತೆ ಇನ್ನು 3 ಡೇಸ್ 4 ಡೇಸ್ ಇರೋದ್ರಿಂದ ಚೆನ್ನಾಗಿದೆ. ಪ್ಲಾನಿಂಗ್ಸ್ ಏನಿದೆ ನಮ್ಗೆ ಚೆನ್ನಾಗಿದೆ. ಆನ್ಲೈನ್ ಬುಕಿಂಗ್ ಅಲ್ವಾ, ಶೋ ಟೈಮ್ ಜನ ಬರ್ತಾರೆ, ಶೋ ಟೈಮ್ಗೆ ಹೋಗೋದು. ಎಲ್ಲ ಆನ್ಲೈನ್ ಇರೋದ್ರಿಂದ ಇವತ್ತು ಕಾಯ ಅಂತ ಸಮಸ್ಯೆ ಏನಿಲ್ಲ. ಆನ್ಲೈನ್ ಬುಕ್ ಮಾಡ್ಕೋತಾರೆ. ಶೋ ಟೈಮ್ 10:30 ಶೋ ಇದ್ರೆ 10 ಗಂಟೆಗೆ ಬರ್ತಾರೆ. ಅಷ್ಟೊಂದು 10 ಗಂಟೆಗೆ ಇದ್ರೆ 9:30ಗೆ ಬರ್ತಾರೆ. 9-10 ನಿಮಿಷ ಮುಂಚೆ ಬರ್ತಾರೆ. ಪಟಾಪಟ್ ಹೋಗ್ತಾ ಇರ್ತಾರೆ, ನೋಡ್ಕೊಂಡು ಸಿಸ್ಟಮ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಹೌದು ಸರ್. ಇವಾಗ ಒಂದು ಇಷ್ಟು ದೊಡ್ಡ ಒಬ್ಬರು ಸೆಲೆಬ್ರಿಟಿ ಸಿನಿಮಾ ರಿಲೀಸ್ ಆಗ್ತಿದೆ ಅಂತ ಸಂದರ್ಭದಲ್ಲಿ ಒಂದು ಫ್ಯಾನ್ಸ್ ಶೋ ಅಂತ ಯೋಚನೆ ಮಾಡಿರ್ತಾರೆ. ಸೊ ಅದೇನಾದ್ರೂ ಇದೆಯಾ ಅಂತ ಹೇಳ್ಬಿಟ್ಟು 6 ಗಂಟೆಗೆ ಇದೆಯಲ್ಲ ಮೇಡಮ್, ಬೆಳಿಗ್ಗೆ 6 ಗಂಟೆಗೆ ಇದೆ. 26th ಅರ್ಲಿ ಮಾರ್ನಿಂಗ್ 6 o'clock ಇದೆ. ಓಕೆ ಸರ್. ಇವಾಗ ಸಿನಿಮಾ ಅಂತ ಬಂದಂತಹ ಸಂದರ್ಭದಲ್ಲಿ, ಅದು ಫ್ಯಾನ್ ಶೋ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದಷ್ಟು ಸಿಕ್ಕಾಪಟ್ಟೆ ಗಲಾಟೆಗಳಾಗುತ್ತೆ, ಮತ್ತೆ ಅದನ್ನ ನಿಭಾಯಿಸೋದಕ್ಕೆ ಎಲ್ಲಾ ರೀತಿಯಾದ ವ್ಯವಸ್ಥೆಗಳು ಇದ್ರೂ ಕೂಡ ಒಂದಷ್ಟು ಸಮಸ್ಯೆಗಳಾಗುತ್ತೆ. ಸೊ ಅದು ಯಾವುದು ಕೂಡ ಆಗಬಾರ್ದು ಅಂತ ಯಾವ ರೀತಿಯಾಗಿ ಪ್ಲಾನಿಂಗ್ ಮಾಡ್ಕೊಂಡಿದ್ದಾರೆ? ಪ್ಲಾನಿಂಗ್ ಅಂತೂ ಆಗುತ್ತೆ ಮೇಡಮ್. ಅನಿವಾರ್ಯತೆ ಆಗ್ಬಿಟ್ರೆ ನಾವೇನು ಮಾಡೋಕ್ಕಾಗಲ್ಲ ಅಲ್ವಾ. ಆಗ್ಬಾರ್ದು ನಮ್ಮ ಉದ್ದೇಶ. ಈ ಸಣ್ಣ ಪುಟ್ಟ ಬಂದೇ ಬರ್ತವೆ, ಹಾಗೆ ಆಗ್ತವೆ ಅಲ್ವಾ. ಈಗ 1000 ಜನ ಬರೋರಲ್ಲಿ ಎಲ್ಲರೂ ಒಳ್ಳೆಯವರು ಅಂತ ನಾವು ಹೆಂಗೆ ಕಂಪೇರ್ ಮಾಡೋಕ್ಕಾಗುತ್ತೆ? 5 ಜನ ಕೆಟ್ಟವರು ಬರ್ಬೋದು, 90 ಜನ ಒಳ್ಳೆಯವರು ಬರ್ಬೋದು. ಮಾಡಿರೋ ಪ್ರಯತ್ನ ನಾವು 90% ಮಾಡಿರ್ತೀವಿ. 5% ನಾವು ಪ್ರಾಬ್ಲಮ್ ಹೇಳ್ಬೋದು ಅಷ್ಟೇ. ನಾವು 90% ಕ್ರಿಯೇಟಿವ್ಗೆ ಕೆಲಸ ಮಾಡಿರ್ತೀವಿ, ಇಲ್ಲಿ ತಯಾರಿ ಮಾಡಿರ್ತೀವಿ. 5% ಸಣ್ಣ ಪುಟ್ಟ ಪ್ರಾಬ್ಲಮ್ ಆದಾಗ ನಾವೇನು ಮಾಡೋಕ್ಕಾಗಲ್ಲ, ಅನಿವಾರ್ಯತೆ ಅಲ್ವಾ. ಬಟ್ ಆದ್ರೆ ಯಶ್ ಅವರೇ ಹೇಳಿದ್ದಾರೆ, ಈ ಹಿಂದೆನೂ ಕೂಡ ಗೊತ್ತಿರ್ಬೋದು ನಿಮ್ಗೆ, ಯಾವ ರೀತಿಯಾಗಿ ಕಟ್ಔಟ್ ಹಾಕೋದಿಕ್ಕೆ ಹೋಗಿ ಒಂದಷ್ಟು ಸಮಸ್ಯೆಗಳಾಯ್ತು. ಸೊ ಅದು ಯಾವ್ದು ಕೂಡ ಆಗಬಾರ್ದು ಅಂತ ಹೇಳ್ಬಿಟ್ಟು ಅವರು ಒಂದಷ್ಟು ಸೂಚನೆಯನ್ನು ಕೂಡ ಕೊಟ್ಟಿದ್ರು ಈ ಹಿಂದೆ. ಹೌದು, ಅವ್ರು ಕೇಳಿರೋದ್ರಲ್ಲಿ ತಪ್ಪೇನಿದೆ? ಅವ್ರು ಹೇಳಿರೋದೆಲ್ಲ ಒಳ್ಳೇದೇ ಅಲ್ವಾ. ಮುಂದೆ ಆಗ್ಬಾರ್ದು, ಜನಕ್ಕೆ ಸಿನಿಮಾ ನೋಡ್ಬೇಕು, ಜನ ಇದು ಮಾಡ್ಬೇಕು, ತೊಂದರೆ ಆಗ್ಬಾರ್ದು ಯಾರಿಗೂ ಏನೋ ಉದ್ದೇಶದಲ್ಲಿ ಹೇಳಿರ್ತಾರೆ. ಹೌದು ಸರ್. ಇನ್ನು ಕಟ್ಔಟ್ ಅಂತ ಬಂದಂತಹ ಸಂದರ್ಭದಲ್ಲಿ ಸಂತೋಷ್ ಥಿಯೇಟರ್ ಅಂತ ಅಂದ್ರೆ ಮೇನ್ ಥಿಯೇಟರ್ ಆಗಿರೋದ್ರಿಂದ, ಸೊ ಆ ಕಟ್ಔಟಿನ ಪ್ಲಾನಿಂಗ್ಸ್ ಹೇಗಾಗಿದೆ? ಎಷ್ಟು ದೊಡ್ಡ ಕಟ್ಔಟ್ ಬೀಳತ್ತೆ? ಒಂದು 80 ಅಡಿ ಬೀಳ್ಬಂದು ಕಟ್ಟಿರೋದು 80 ಅಡಿಗೆ ಅದನ್ನ ಕಮ್ಮನ ಇಲ್ಲಿ ಇದೆ ಕಟ್ಔಟ್. 80 ಅಡಿ ಕಟ್ಟಿದ್ದಾರೆ. ಈಗ ಅವ್ರು ಏನ್ ಬರುತ್ತೋ ಅದು ಇನ್ನೂ ಗೊತ್ತಿಲ್ಲ ನಮ್ಗೆ, ಇನ್ನು ಕಟ್ಟಿಲ್ವಲ್ಲ. ನೀವು ನೋಡ್ತಾ ಇದ್ರಲ್ಲ, ನೋಡಿದ್ರೆ ನಾವು ಯಾವ್ದು ಅಬ್ಜೆಕ್ಟ್ ಆಗಿ ಮಾಡಿ ಹೇಳಕ್ಕಾಗಲ್ಲ. ಈಗ ಮರ ಕಟ್ಟಿದ್ದಾರೆ 80 ಅಡಿಗೆ, ಅದು ಕೆಪಾಸಿಟಿ. ಇಲ್ಲಿ ಒಂದು ಕಟ್ಔಟ್ ಬೀಳುತ್ತೆ, ಅದೊಂದೇ ಕಟ್ಔಟ್. ಹೌದು, ಸಂತೋಷ್ ಥಿಯೇಟರ್ಗೆ ಅದೊಂದೇ ಕಟ್ಔಟ್. ಈಗ ಫ್ಯಾನ್ಸ್ಗಳು ಹಾಕಿರ್ತಾರೆ, ಬ್ಯಾನರ್ಸ್ ಎಲ್ಲ. ಮತ್ತೆ ಫ್ಯಾನ್ಸಿಗೆ ಏನಾದರೂ ಸೂಚನೆ ಕೊಡೋದು ಅಂದ್ರೆ ನಿಮ್ಮ ಥಿಯೇಟರ್ ಕಡೆಯಿಂದ, ಬಿಕಾಸ್ ಕಟ್ಔಟ್ ಬಿದ್ದಿರುತ್ತೆ, ನೀವೇ ಒಂದಷ್ಟು ಎಲ್ಲ ಕಡೆ ಫ್ಲೆಕ್ಸ್ಗಳದ್ದು ಅದು ಕೂಡ ವ್ಯವಸ್ಥೆ ಆಗಿರುತ್ತೆ. ಮತ್ತೆ ಅವ್ರಿಗೆ ಏನಾದರೂ ಬೇಡ ಆ ಥರ ಏನಾದರೂ ರಿಸ್ಟ್ರಿಕ್ಷನ್ಸ್ ಏನಾದರೂ ಇದೆಯಾ? ಏನು ಫ್ಯಾನ್ಸ್ ಅವ್ರದ್ದು ಏನಿದೆಯೋ ಜಾಗ ಇದ್ರೆ ಕಟ್ಕೊಳ್ಳಿ ಬಿಡಿ ಮೇಡಮ್, ಅದರಲ್ಲಿ ಕಟ್ಕೋಬೇಡ ಅಂತ ನಾವು ಇದು ಮಾಡಕತ್ತೆ. ಫ್ಯಾನ್ಸ್ ಅಲ್ವಾ. ಅಲ್ಲ ಬಟ್ ಯಾಕೆ ಹೇಳಿದೆ ಅಂತಂದ್ರೆ ನಿಮಗೆ ಸೂಚನೆ ಗೊತ್ತಾಗಿರ್ಬೋದು. ಎಲ್ಲರಿಗೂ ಫ್ಯಾನ್ಸ್ ಇರ್ತಾರೆ ಅಲ್ವಾ, ಅವ್ರ ಫ್ಯಾನ್ಸ್ಗೆ ಅವ್ರು ಕಟ್ಕೋಬೋದು, ತೊಂದರೆ ಏನಿದೆ ಅಲ್ವಾ. ಇಂಡಸ್ಟ್ರಿ ಮೇಲೆ ಎಲ್ಲರಿಗೂ ಇದೆ ಅಲ್ವಾ, ಅವರು ಅನುಕೂಲ ಇದ್ರೆ ಮಾಡ್ಕೊಳ್ಳಿ. ಸರ್, ಅದಾದ ನಂತರ ಈಗ ಫ್ಯಾನ್ಸ್ಗೆ ಬರುವಂಥ ಫ್ಯಾನ್ಸ್ಗೆ ನಿಮಗೆ ಥಿಯೇಟರ್ ಒಳಗಡೆ ಆಗಿರ್ಬೋದು ಅಥವಾ ಆಚೆ ಕಡೆ ಆಗಿರ್ಬೋದು ಏನೆಲ್ಲ ವ್ಯವಸ್ಥೆಗಳು ಮಾಡಿದ್ರೆ, ಸ್ಪೆಷಲ್ ವ್ಯವಸ್ಥೆ ಅಂತ ಏನಾದರೂ ಇದೆಯಾ? ಟೀಮ್ ಕಡೆಯಿಂದ ಆಗಿರ್ಬೋದು, ನಿಮ್ಮ ಕಡೆಯಿಂದ ಆಗಿರ್ಬೋದು. ಸಿನಿಮಾ ಟೀಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ ಮೇಡಮ್. ನಮ್ಮ ಟೀಮಲ್ಲಿ
ಸ್ವಲ್ಪ ನೋಡ್ಕೊಳ್ಳೋ ವ್ಯವಸ್ಥೆ ಮಾಡಿರ್ತೀವಿ, ಏನಾಗುತ್ತೆ ಏನು ಬಿಡುತ್ತೆ ಅನ್ನೋ ಬಿಟ್ರೆ ಸಿನಿಮಾ ಟೀಮ್ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಅವ್ರು ಏನು ಮಾಡಿರ್ತಾರೋ ಇನ್ನೂ 3-4 ಡೇಸ್ ಇದೆಯಲ್ವಾ, ಅವ್ರು ಮಾಡೋದು ನಮ್ಗೆ ಗೊತ್ತಿರಲ್ಲ ಮೇಡಮ್. ಓಕೆ ನಮ್ಮ ಟೀಮ್ ಮಾತ್ರ ನಾವು ಹೇಳ್ಕೋಬೋದು, ನಾವು ಬದ್ಧತೆ ವಹಿಸ್ಬೇಕು, ನೋಡಬೇಕು ಅನ್ನೋ ಉದಾಹರಣೆ ನಮ್ಮಲ್ಲಿ ಇರುತ್ತೆ. ಓಕೆ. ಇನ್ನು ಕಾಕಿಪಡೆ ಅಂತೂ ಅಲರ್ಟ್ ಆಗಿರುತ್ತೆ ಅವತ್ತು. ಹೌದೌದು. ಸೊ ಎಷ್ಟು ಜನ ಸಿಬ್ಬಂದಿಗಳ ಆಯೋಜನೆ ಮಾಡಿರ್ತಾರೆ ಅದ್ರ ಬಗ್ಗೆ ಏನಾದರೂ ಐಡಿಯಾ ಇದೆಯಾ, ಮಾಹಿತಿ? ಇನ್ನು 4 ಡೇಸ್ ಇರೋದ್ರಿಂದ ಅದು 1 ಡೇ ಮುಂಚೆ ಮಾಡ್ಕೊಳ್ತಾರೆ. ಅಲ್ಲ ಅವೆಲ್ಲ ಅಪ್ಡೇಟ್ ಹೆಂಗೆ ಏನು ಅಂತ ಒಂದು ದಿವಸ ಬೆಳಿಗ್ಗೆ ಸ್ಟಾರ್ಟ್ ಆಗೋದ್ರಿಂದ ಪಿಕ್ಚರು ಒಂದಿನ ಮುಂಚೆ ಹೋಗಿ ಮಾಮೂಲಿ ಟೇಷನ್ ಒಂದು ಲೆಟರ್ ಕೊಟ್ಟಿರ್ತಾರೆ ಮೋಸ್ಟ್ಲಿ, ಎಷ್ಟು ಬಿಟ್ಟರೆ ಇನ್ನೇನಿರಲ್ಲ. ಓಕೆ ಫೈನ್. ಮತ್ತೆ ನಮಗೆ ಗೊತ್ತಿಲ್ಲದೆ ಇರುವಂತ ಮಾಹಿತಿಗಳು ಹಂಚ್ಕೋಬೇಕು ಅನ್ನುವಂತ ಮಾಹಿತಿಗಳು ಏನಾದರೂ ಇದೆಯಾ ಥಿಯೇಟರ್ ಬಗ್ಗೆ? ಏನಿಲ್ಲ ಮೇಡಮ್, ಟಾಕ್ಸಿಕ್ ಬಗ್ಗೆ ಆಗಿರ್ಬೋದು ಏನಿಲ್ಲ ಮೇಡಮ್. ಓಕೆ. ಟಾಕ್ಸಿಕ್ ಟೀಮ್ ಯಾವಾಗ ಎಂಟರ್ ಆಗುತ್ತೆ, ಬರ್ತಾರೆ, ಆ ಬಗ್ಗೆ ಏನಾದರೂ ಮಾಹಿತಿಗಳು? ಫ್ಯಾನ್ಸ್ ಬರ್ತಾ ಇದ್ದಾರೆ, ಟಿಕೆಟ್ ಫುಲ್, ಆನ್ಲೈನ್ ಫುಲ್ ಆಗಿದೆ, ಕೇಳ್ಕೊ ಹೋಗ್ತಾ ಇದ್ದಾರೆ. ಈಗ ಆನ್ಲೈನ್ ಆಲ್ರೆಡಿ 2 ಶೋ ಫುಲ್ ಆಗಿದೆ. ಫೈನ್. ಸಾಕಷ್ಟು ಮಾಹಿತಿನ ಹಂಚ್ಕೊಂಡ್ರಿ ಅಂಡ್ ಏನೆಲ್ಲ ಪ್ಲಾನಿಂಗ್ಸ್ ಮಾಡಿದ್ರೆ, ವ್ಯವಸ್ಥೆಗಳನ್ನು ಮಾಡಿದ್ದೀರಾ, ಸೊ ಅದೆಲ್ಲವೂ ಕೂಡ ಚೆನ್ನಾಗಾಗ್ಲಿ ಅಂತ ಹೇಳ್ತಾ ತಮ್ಮ ಅಮೂಲ್ಯವಾದ ಸಮಯವನ್ನು ನಮಗೋಸ್ಕರ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಓಕೆ ಮೇಡಮ್. ನೋಡಿದ್ರಲ್ವಾ ವೀಕ್ಷಕರೇ, ಇದಿಷ್ಟು ಕೂಡ ಟಾಕ್ಸಿಕ್ ಆಗಿ ಆಗ್ತಾ ಇರುವಂತಹ ಪ್ಲಾನ್ ಮೇನ್ ಥಿಯೇಟರ್ ಸಂತೋಷ್ ಥಿಯೇಟರ್ ಅಲ್ಲಿ. ಅಂಡ್ ಇನ್ನೂ ಈ ವೀಕಲ್ಲಿ ಇರೋದ್ರಿಂದಾಗಿ ಅಷ್ಟಾಗಿ ಅಂದ್ರೆ ಕಟೌಟ್ ಬಗ್ಗೆ ಬಿಟ್ಬಿಟ್ಟು ಬೇರೆ ಏನು ಮಾಹಿತಿ ಅಷ್ಟಾಗಿ ಇಲ್ಲ ಅಂತಾನು ಕೂಡ ಹೇಳ್ತಾ ಹೋದ್ರು. ಸೊ ನೋಡೋಣ ಇನ್ನು ಯಾವೆಲ್ಲ ಅಪ್ಡೇಟ್ಸ್ ಸಿಗ್ತಾ ಹೋಗುತ್ತೆ ಟಾಕ್ಸಿಕ್ ಬಗ್ಗೆ ಅಂತ ಹೇಳ್ಬಿಟ್ಟು ನಾನು ಹುಡುಕುವಂತಹ ಪ್ರಯತ್ನದಲ್ಲೇ ಇದ್ದೀನಿ. ಇನ್ನಷ್ಟು ಒಳ್ಳೊಳ್ಳೆ ಕಂಟೆಂಟ್ಗಳಿಗಾಗಿ ಅಪ್ಡೇಟ್ಸ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ನೋಡ್ತಾ ಇರಿ ಸುವರ್ಣ ನ್ಯೂಸ್, ಇದು ನೇರ ದಿಟ್ಟ ನಿರಂತರ. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟೀಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.